ಅಗ್ನಿವೀರ್, GD ಹಾಗೆ ಟ್ರೇಡ್ಸ್ಮನ್ ಹಾಗೆ ಇನ್ನಿತರ ವುಮೆನ್ಸ್. ಸೊ ಏನೇನು ಹಾಕಿದ್ರಲ್ಲ ಎಲ್ಲ ಒಂದು ರಿಸಲ್ಟ್ ಕೂಡ ಆಲ್ರೆಡಿ ಬಂದಿದೆ. ಅದ್ರ ಜೊತೆಗೆ ನಿಮ್ಮದು ರ್ಯಾಲಿ ಡೇಟ್ ಕೂಡ ಕನ್ಫರ್ಮ್ ಮಾಡಿ ಬಿಟ್ಟಿದ್ದಾರೆ ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿ. ಸೊ ನೋಡ್ಕೊಳ್ಬೋದು ನಮ್ಮ ಬೆಳಗಾಂ AROದವ್ರದ್ದು ರಾಯಚೂರಲ್ಲಿ ಬರುತ್ತೆ. ಡೇಟ್ ನೋಡ್ಕೊಳ್ಳಿ, 8ರಿಂದ 21ನೇ ತಾರೀಕು ಆಗಸ್ಟ್ 2025 ಕನ್ಫರ್ಮ್ ಕೂಡ ಆಗಿದೆ ಅಂತ ಹೇಳ್ಬೋದು. 8ರಿಂದ 21ನೇ ತಾರೀಕು ಒಳಗೆ ನಿಮ್ದು ಯಾವಾಗ ಬೇಕಾದರೂ ಬರ್ಬೋದು. ಡಾಕ್ಯುಮೆಂಟ್ಸ್ ಏನು ತೊಗೊಂಡು ಹೋಗಬೇಕು ಎಲ್ಲ ಪ್ರತಿಯೊಂದು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಬೆಂಗಳೂರು ಯಾರದವ್ರದ್ದು ನೋಡೋದಾದರೆ ಬೆಂಗಳೂರಲ್ಲಿ ಬೆಳಗಾಂ ಇದೆ, ಹಾಗೆ ತ್ರಿವಿಕ್ರಮ್ ಇದೆ. ಸೊ ರಾಯಚೂರು 8ರಿಂದ 21ನೇ ತಾರೀಕು ಆಗಸ್ಟ್ ಇದೆ ಜಸ್ಟ್ ಇದು. ಆನಂತರ ಚೆನ್ನೈ, ಸೊ ಜೈಪುರ್, ಕಲ್ಕತ್ತಾ, ಲಕ್ನೋ, ಪುಣೆ, ಶಿಲ್ಲಾಂಗ್. ಸೊ ಈ ಥರ ಅವ್ರದ್ದು ಯಾರು ಅವ್ರವ್ರು ಬಿಟ್ಕೊಂಡಿದ್ದಾರೆ. ಸೊ ನೆಸಸರಿ ನಮಗೆ ಕರ್ನಾಟಕದ ಯಾರು ಅಷ್ಟೇ ಇಂಪಾರ್ಟೆಂಟ್. ಸೊ ಫಸ್ಟು ನಮ್ಮ ಬೆಳಗಾಂ ಯಾರು ಎಲ್ಲಿ ಬರುತ್ತೆ, ಬೆಳಗಾಂ ಡಿಸ್ಟ್ರಿಕ್ ಯಾರದವ್ರದ್ದು ರಾಯಚೂರಲ್ಲಿ ಬರುತ್ತೆ. 8ರಿಂದ 21 ಆಗಸ್ಟ್ 2025 ತನಕ ನಿಮ್ಮದು ರ್ಯಾಲಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡೋದಾದರೆ ಒಂದು ನಿಮಿಷ. ಇನ್ನು ಬೆಂಗಳೂರು ಮತ್ತು ಮಂಗಳೂರು ಯಾರದವ್ರದ್ದು ಹೇಳ್ಬೇಕಂದ್ರೆ ಇನ್ನೂ ಅಪ್ಡೇಟ್ ಅವ್ರದ್ದು ಮಾಡಿಲ್ಲ. ಸದ್ಯಕ್ಕೆ ಮಾತ್ರ ಬೆಳಗಾಂ ಯಾರು ಮಾತ್ರ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೇವಲ ಬೆಳಗಾಂದವ್ರಿಗೂ ಅವ್ರದ್ದು ರಾಯಚೂರಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ನಿಮ್ಮದು ಬೆಂಗಳೂರು ಹಾಗೆ ಮಂಗಳೂರು ಯಾವುದೂ ಕೊಟ್ಟಿಲ್ಲ. ಇದಾದ ನಂತರ ಅಪ್ಡೇಟ್ ಕೊಡ್ಬೋದು. ಸೊ ಬೆಳಗಾಂದವ್ರು ಯಾರು ಕೊಟ್ಟಾರ ಅಂತಂದರೆ ನಿಮ್ಮದು ಕೊಟ್ಟೇ ಕೊಡ್ತಾರೆ. ಪ್ರಾಕ್ಟೀಸ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಏನೇನು ತೊಗೊಂಡು ಹೋಗ್ಬೇಕಂತಂದರೆ ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡ್ ಇರಬೇಕು. ಸೊ ಫಸ್ಟ್ ಒಂದು ಮೇನ್ ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡ್, ಹಾಗೆ 20 ಫೋಟೋ, ಅದ್ರ ಜೊತೆಗೆ ಒರಿಜಿನಲ್ ಆಧಾರ್ ಕಾರ್ಡ್ ಒಂದು, 20 ಫೋಟೋ ಒಂದು, 20 ನಿಮ್ಮದು ಹೊಸದಾಗಿ ಹೊಡಿಸಿದ್ದಂಥ ಫೋಟೋ, ಹಾಗೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಇರಲಿಲ್ಲ ಅಂತಂದರೆ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್, ಹಾಗೆ ನಿಮ್ಮದು ಕಾಸ್ಟ್ ಇನ್ಕಮ್ ಇಂಗ್ಲೀಷಲ್ಲಿ ಇರಬೇಕು. ಅದ್ರ ಜೊತೆಗೆ ರೆಸಿಡೆನ್ಸಿ ಲೆಟರ್, ಹಾಗೆ ನಿಮ್ಮದು ರೆಸಿಡೆನ್ಸಿ ಲೆಟರ್ ಹಾಗೆ ಡೊಮೆನ್ಸಿಯಲ್, ಇವು 2 ಲೆಟರ್ಸ್ ಬೇಕು. ಅದ್ರ ಜೊತೆಗೆ ನಿಮ್ಮದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಬೇಕು. ಹಾಗೆ ಇವು ಇಷ್ಟೊಂದು ತೊಗೊಂಡು ನೀವು ಹೋಗಲೇಬೇಕು. ಇಷ್ಟು ತೊಗೊಂಡು ಹೋದರೆ ವೆರಿಫಿಕೇಷನ್ ಆದ ನಂತರ ನಿಮ್ಮದು ಫಸ್ಟ್ ಇರೋದೇ ರನ್ನಿಂಗ್ ಬಿಡ್ತಾರೆ. ಅದಾದ ನಂತರ ನೀವು ಅದರಲ್ಲಿ ಪಾಸ್ ಆಗಬೇಕು. ರನ್ನಿಂಗಲ್ಲಿ ಪಾಸ್ ಆದರೆ ಮೆಡಿಕಲ್ ಇರುತ್ತೆ. ಮೆಡಿಕಲ್ ನೀವು ಕ್ಲಿಯರ್ ಮಾಡ್ಕೋಬೇಕು, ಅವರೇ ಕ್ಲಿಯರ್ ಮಾಡ್ತಾರೆ. ಮೆಡಿಕಲ್ಗಿಂತ ರನ್ನಿಂಗ್ ಆದ ನಂತರ ನಿಮ್ಮದು 10 ಪುಲ್ಲಪ್ಸ್ ಇರ್ತವೆ. ಆ ನಂತರ ಲಾಂಗ್ ಜಂಪ್, ಹೈ ಜಂಪ್ ಇರ್ತದೆ. ಅದನ್ನು ಕ್ಲಿಯರ್ ಮಾಡ್ಕೋದ ನಂತರ ಲಾಸ್ಟ್ ಪುಲ್ಲಪ್ಸ್ ಇರುತ್ತೆ. ಮಿನಿಮಮ್ ನಿಮ್ಮದು KG 50 KG ಮೇಲ್ಗಡೆ ಇರಬೇಕು. 50 KG ಒಳಗಡೆ ಇರಬಾರ್ದು. 50 KG ಮೇಲ್ಗಡೆ ನಿಮ್ಮದು KG ವೇಟ್ ಆಗಿರಬೇಕು. ಆದ ನಂತರ ಲಾಸ್ಟ್ ನಿಮ್ಮದು ಫಿಸಿಕಲ್, ಆದ ನಂತರ ಮೆಡಿಕಲ್ ಚೆಕ್ ಮಾಡ್ತಾರೆ. ಒಂದಿನ ಹೋಗುತ್ತೆ, ಮಾರನೇ ದಿವಸ ನಿಮ್ಮದು ಮೆಡಿಕಲ್ ಎಲ್ಲ ಚೆಕ್ ಮಾಡಿದ ನಂತರ ಮೆರಿಟ್ ಲಿಸ್ಟ್. ಆಮೇಲೆ ನಿಮಗೆ ಒಂದು 15-20 ದಿನ ಆದ ನಂತರ ಮೆರಿಟ್ ಲಿಸ್ಟ್ ಕೂಡ ಬರುತ್ತೆ. ಈಗ ಆರ್ಮಿದು ಏನು ನೀವು ಎಕ್ಸಾಮ್ ಬರೀಕೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಯಾವ ಥರ ಇತ್ತು, ಅದಕ್ಕೆ ಅಡ್ಮಿಟ್ ಕಾರ್ಡ್ ಯಾವ ರೀತಿ ತೆಗ್ಸಿದಾರಲ್ಲ ಅದೇ ರೀತಿ ಅಡ್ಮಿಟ್ ಕಾರ್ಡ್ ಕೂಡ ಒಂದು ಬಿಡ್ತಾರೆ. ಸೊ ಅದನ್ನ ತೊಗೊಂಡು ಹೋಗಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದಾಗಿರುತ್ತೆ. ಇನ್ನೂ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಯೋಧಾಸ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ SSGD MTS RRBD ಗ್ರೂಪ್ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ವಿಡಿಯೋಸ್ ಮಾಡೋಣ. ಇಲ್ಲಿವರೆಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಲವ್ ಯು ಆಲ್.